ಒಂದು ನಿಮಿಷ ನಿಂತ್ಕೊಳಮ್ಮ. ತೇಜಸ್, ನಿಮ್ಮ ತಂದೆ ತಾಯಿಗೆ ಫೋನ್ ಮಾಡಿ ಬರೋಕ್ಕೆ ಹೇಳಪ್ಪ. ಮದುವೆ ತಾಯರಿ ಬಗ್ಗೆ ಕೂತ್ ಮಾತಾಡೋಣ. ಅಯ್ಯೋ ಬೇಡ, ಶಾಂತಿ ಇನ್ನೂ ಸುಧಾರಿಸ್ಕೋತಿದ್ದಾಳೆ, ಈಗ ಯಾಕಿದೆಲ್ಲ? ವಯಸ್ಸಾದ ಮರ ಕಣೆ, ಯಾವತ್ತಿದ್ರೂ ಬಿದ್ದೋಗೋದೆ. ಅದಿನ್ನೂ ಗಟ್ಟಿಯಾಗಿರ್ಲಿ ಅಂತ ಕಾಯೋದ್ರಲ್ಲಿ ಅರ್ಥನೇ ಇಲ್ಲಮ್ಮ. ಶಾಂತಿ, ಇನ್ನು ಒಂದ್ಸತಿ ಹೀಗೆ ಮಾತಾಡಿದ್ರೆ ನನ್ನ ಕೈಲಿ ಚೆನ್ನಾಗಿ ಬಯಸ್ಕೋತೀಯ. ನೋಡಮ್ಮ, ನಿಮ್ದು ಬಿಸಿ ರಕ್ತ, ಏನ್ ಬೇಕಾದ್ರೂ ಮಾಡ್ತೀನಿ ನೀನು, ಛಲ ಇದೆ. ಆದ್ರೆ ನೆನ್ನೆ ಮೂರ್ಛೆ ಪರಿಸ್ಥಿತಿ ನೋಡಿದಾಗ ಇವಳಿಗೆ ಏನಾಗ್ಬಿಡುತ್ತೋ ಅಂತ ನನ್ನ ಕೈ ಕಲೆ ಆಡ್ಲಿಲ್ಲ. ಆಗ ಅರ್ಥ ಆಯ್ತು, ಅವಳು ಬೈದಲ್ಲೂ ಒಂದು ಅರ್ಥ ಇದೆ ಅನ್ಸ್ತು. ಏನಾದರೂ ಆಗ್ಬಿಡುತ್ತೆ ಅಂತ ಹೆದರಿಕೆಯಿಂದ ನಾ ಈ ಮಾತು ಹೇಳ್ತಾ ಇಲ್ಲ. ಏನಾದರೂ ಆಗೋದಕ್ಕೆ ಅವಕಾಶ ಕೊಡಬಾರ್ದು ಅಂತ ಎಚ್ಚರವಾಗಿರೋದಕ್ಕೆ ಹೇಳ್ತಾ ಇದ್ದೀನಿ. ನಾವಿಬ್ರು ಮಾತಾಡ್ಕೊಂಡೆ ಈ ನಿರ್ಧಾರಕ್ಕೆ ಬಂದಿರೋದು. ಸುಮ್ಮನೆ ಗಡಿಬಿಡಿ ಮಾಡ್ತಿದ್ದೀರಾ ನೀವು? ನಿತ್ಯ, ಅಜ್ಜಿ, ನಿಮ್ಮ ಆತಂಕ ಏನು ಅನ್ನೋದು ನನಗೆ ಅರ್ಥ ಆಯಿತು. ನೀವೇನು ಯೋಚಿಸ್ಬೇಡಿ, ನಾನು ಮಾತಾಡ್ತೀನಿ. ಸರಿ ಕಣಪ್ಪ, ನಿಶ್ಚಿತಾರ್ಥದಲ್ಲಾದ ಹಾಗೆ ಕೊನೆ ಘಳಿಗೆಯಲ್ಲಿ ಯಾವ ಗೊಂದಲನೂ ಆಗೋದು ಬೇಡ. ನನ್ನ ಜೀವಕ್ಕಿಂತ ಇವಳ ಜೀವನದ ಬಗ್ಗೆನೇ ನನಗೆ ಹೆಚ್ಚು ಚಿಂತೆ.